Find equation of the line through point 0, 2 making an angle of 2 pi by 3 with the positive x-axis. Also find the equation of the line parallel to it and crossing the y-axis at a distance of 2 units below the origin. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಹತ್ರ ಒಂದು ಲೈನ್ ಇದೆ, ಒಂದು 0, 2 ಪಾಸ್ ಮಾಡ್ತಾ ಇದೆ ಅಂಥೇಳಿ, ಸರಿನಾ. ಇದನ್ನು L1 ಅಂತ ಕರ್ಕೊಳ್ಳೋಣ. ಮತ್ತು ಈ ಆ್ಯಂಗಲು 120 ಪೈ ಬೈ 3 ಅಂತ ಹೇಳಿದ್ರೆ 60 × 2 is 120, ಸರಿನಾ. ಮತ್ತೊಂದು ಲೈನ್ ಇದೆ ಪ್ಯಾರಲಲ್ ಟು ದಿಸ್, ಇಲ್ಲೆಲ್ಲ ಕೆಳಗೆ ಹೋಗ್ತಾ ಇದೆ, ದಟ್ ಈಸ್ 2 ಯೂನಿಟ್ಸ್ ಬಿಲೋ ದ ಒರಿಜಿನ್ ಅಂತ ಹೇಳಿದ್ರೆ P 0, 2 ಬದಲಾಗಿ P ಡ್ಯಾಶ್ 0, -2 ಅಂತ ಹೇಳಿ ತೊಗೊಬೋದು ನಾವು, ಸರಿನಾ. ಅದನ್ನು ಆಮೇಲೆ ಕಂಡುಹಿಡಿಯೋಣ. ಮೊದಲನೇದಾಗಿ ಲೆಟ್ x, y represent all the points of the required line L1, ಸರಿನಾ. ಸೊ ಮುಂದೆ ಈಕ್ವೇಷನ್ ಆಫ್ L1 ಮಾಡೋಣ. ಸೊ ಹೇಗೆ, ಅದೇ ಫಂಡ, ಸ್ಲೋಪ್ ಇಸ್ ಈಕ್ವಲ್ ಟು ಚೇಂಜ್ ಆಫ್ y ಬೈ ಚೇಂಜ್ ಆಫ್ x. ಇಲ್ಲಿ ಹೇಗೆ ಸ್ಲೋಪ್ ಕಂಡುಹಿಡಿಯೋಕ್ಕೆ ಸಾಧ್ಯ? ಎಸ್, ಯೂಸಿಂಗ್ ಟ್ಯಾನ್ ಆಫ್ ಥೀಟಾ. ಸೊ ಇಲ್ಲಿ ಥೀಟಾ ಏನು ವ್ಯಾಲ್ಯೂ? ಹೌದು, ಟ್ಯಾನ್ ಆಫ್ 120 ಡಿಗ್ರಿ, ಸರಿನಾ. ಸೊ ಟ್ಯಾನ್ ಆಫ್ 120 is equal to y minus y0 divided by x minus x0. ಸೊ ಟ್ಯಾನ್ 120 ಹೇಗೆ ಮುಂದುವರಿಯೋದು? ಟ್ಯಾನ್ 120 ನಾನು 2 × 90 - 60 ಅಂತ ಹೇಳಿ ಬರ್ಕೊಂಡು ಮುಂದುವರಿತಾ ಇದ್ದೀನಿ. ಸೊ ದಿಸ್ ಇಸ್ y -2 ಡಿವೈಡೆಡ್ ಬೈ x, ಸರಿನಾ. ಇವಾಗ ಇದು ಯಾವ ಕ್ವಾಡ್ರೆಂಟಲ್ಲಿ ಬರುತ್ತೆ? ಕ್ಲಿಯರಾಗಿ ಸೆಕೆಂಡ್ ಕ್ವಾಡ್ರೆಂಟ್, ಮತ್ತಿದು ಈವನ್ ನಂಬರು. ಸೊ ಏನು ಕನ್ಕ್ಲೂಡ್ ಮಾಡ್ಬೋದು ನಾವು? ಹೌದು, ದಿಸ್ ವುಡ್ ಬಿ -1 ಬಿಕಾಸ್ ಟ್ಯಾನ್ ಇಸ್ ನೆಗೆಟಿವ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ಇದು ಟ್ಯಾನೇ ಇರುತ್ತೆ ಬಿಕಾಸ್ ಇಟ್ಸ್ ಈವನ್ 60. ಮತ್ತು ಈ ಕಡೆ ಎಕ್ಸ್ನ ಟ್ರಾನ್ಸ್ಪೋಸ್ ಮಾಡಿದ್ರೆ ಇಂಟು ಎಕ್ಸ್, y -2. ಸೊ ಇದೇನು ಬರ್ತಿದ್ದು? ಸೊ ದಿಸ್ ಇಸ್ √3. √3 ಆ ಕಡೆ ಟ್ರಾನ್ಸ್ಪೋಸ್ ಮಾಡ್ತು ಅಂತ ಹೇಳಿದ್ರೆ -√3x ಪ್ಲಸ್ √3x ಆಗುತ್ತೆ, ಪ್ಲಸ್ y -2 is equal to 0. ಸೊ ದಿಸ್ ಇಸ್ ಆರ್ ಈಕ್ವೇಷನ್ ಆಫ್ ದ ಲೈನ್, ಸರಿನಾ. ಎರಡನೇ ಲೈನು, ದಿಸ್ ಇಸ್ ಪ್ಯಾರಲಲ್ ಟು ದ ಫಸ್ಟ್ ಲೈನ್, ಹೌದು ತಾನೆ. ಸೊ ಈಕ್ವೇಷನ್ ಆಫ್ ಸೆಕೆಂಡ್ ಲೈನ್ L2 ಮಾಡೋಣ ಇಲ್ಲಿ. ಸೊ ಇಲ್ಲೇನಂತ ಹೇಳಿದ್ರೆ ಸ್ಲೋಪ್ ಆಫ್ ದ ಲೈನ್ 2 is equal to ಸ್ಲೋಪ್ ಆಫ್ ಲೈನ್ 1. ರೀಸನ್ ಇಸ್ L1 is parallel to L2 ಅಲ್ವಾ. ಸೊ ಸ್ಲೋಪ್ ಗೊತ್ತಾಯ್ತು ನಮಗೆ. ಸೊ ದಿಸ್ ಇಸ್ ಬೇಸಿಕಲಿ -√3. ನೆಕ್ಸ್ಟು ಫಾರ್ಮುಲಾ m is equal to y minus y0 ಡಿವೈಡ್ ಬೈ x minus x0 ಉಪಯೋಗಿಸ್ತಾ ಇದ್ದೀನಿ. ಇವಾಗ ಒಂದು ಸ್ಟೇಟ್ಮೆಂಟ್ ಬರಬೇಕಾಗುತ್ತೆ. ಆ್ಯಸ್ L2 is crossing the y-axis 2 units below the origin. ಸೊ ಇವೆಲ್ಲ ಈಕ್ವೇಷನ್ ಏನಾಗುತ್ತಿದ್ದೋ? ಸೊ ದಿಸ್ ವುಡ್ ಬಿ -√3 is equal to y -+2 ಆಗುತ್ತಿದ್ದು ಡಿವೈಡೆಡ್ ವಿತ್ x -0 ಆಗುತ್ತೆ. ಸೊ ಇದನ್ನೆಲ್ಲ ಸ್ವಲ್ಪ ರೀಅರೇಂಜ್ ಮಾಡ್ತು ಅಂತ ಹೇಳಿದ್ರೆ ಅದೇ ಈಕ್ವೇಷನ್ ಬರುತ್ತೆ. ಏನಂತ ಹೇಳಿದ್ರೆ ಇಲ್ಲಿ +√3x ಮತ್ತಿದು +y +2 = 0 ಆಗುತ್ತೆ. ಸೊ ದಿಸ್ ಇಸ್ ದ ಈಕ್ವೇಷನ್ ಆಫ್ ದ ಸೆಕೆಂಡ್ ಲೈನ್, ಸರಿನಾ. ಹಾಂ, ಸೊ ಇದೇ ನಿಮ್ಮ ಈಕ್ವೇಷನ್ 1 ಆ್ಯಂಡ್ ಈಕ್ವೇಷನ್ 2.